वेलकम टू लर्न कन्नड़ चैनल। आज मैं आपको अब एक स्टोरी म्याऊ ಎಂದವರು ಯಾರು कली कन्नड़ क्लास 3 उसमें म्याऊ ಎಂದವರು ಯಾರು म्याऊ यानी कि म्याऊ किसका साउंड रहता है? इट्स अ ಕ್ಯಾಟ್। ಶಿಕ್ಷಕರು ಈ ಕತೆ ಹೇಳಿ ಸಂಬಂಧಿತ ಪ್ರಶ್ನೆಗಳಿಗೆ ಮೌಖಿಕವಾಗಿ ಮಕ್ಕಳಿಂದ ಉತ್ತರಿಸಲಿ। ಒಂದು ನಾಯಿ ಮರಿ ಮಂಚದ ಕೆಳಗೆ ಮಲಗಿ ನಿದ್ದೆ ಮಾಡುತ್ತಿತ್ತು। ಏಕ नाई मरी इज द पप्पी बेड का नीचे सो रहा था। आग ಅದಕ್ಕೆ म्याऊ ಎಂಬ ಶಬ್ದ ಕೇಳಿಸಿತು। उस वक्त उसको म्याऊ करके आवाज आया। नाई मरी थಟ್ಟನೆ ಎದ್ದು ಆಚೀಚೆ ನೋಡಿತು। इमीडिएटली उठ के इधर उधर दिखता है। ಸದ್ದು ಎಲ್ಲಿಂದ ಬಂತೆಂದು ಎಲ್ಲಾ ಕಡೆಯೂ ಹುಡುಕಿತು। कहाँ से आवाज आ रहा है करके हर जगह पे देखता है। ಟ್ರಕ್ಕಿಂಗ್ನ ಮೇಲೆ, ಹೊದಿಕೆಯ ಕೆಳಗೆ, ಮಡಕೆಯ ಹಿಂದೆ, ಆದರೆ ಎಲ್ಲಿಯೂ ಯಾರೂ ಇರಲಿಲ್ಲ। यानी कि वो बेड के साइड में, ऊपर में, ಹೊದಿಕೆ यानी बेडशीट का नीचे, मड़के हिंदे यानी कि चटाई का बैक साइड, सब जगह पे दिखता है, कोई दिखते नहीं है। ಅದು ಮನೆಯ ಹೊರಗೆ ಬಂತು। वो घर का बाहर आता है। ಆಗ ಅದಕ್ಕೆ ಒಂದು ಹುಂಜ ಭೇಟಿಯಾಗಿ ನಾಯಿ ಮರಿ ಹುಂಜವನ್ನು ಕೇಳಿಸಿತು। ಹುಂಜ इस क्या बोलते हैं इसको? मुर्गा। उसको यानी डॉग पूछता है, नीनु म्याऊ ಎಂದು ಕೂಗಿದೆಯಾ? तुम म्याऊ करके आवाज किया क्या? ಹುಂಜ ಕೊಕ್ಕೊಕ್ಕೋ ಎಂದಿತು। ಹುಂಜ बोलता है ಕೊಕ್ಕೊಕ್ಕೊಕ್ಕೋ यानी ನಿನಗೆ ಬೇರೆ ಏನು ಮಾತಾಡಲು ಬರುವುದಿಲ್ಲವೇ ಎಂದು ಕೇಳಿತು ನಾಯಿ ಮರಿ। तुझे दूसरा कुछ बात करने का आता नहीं है क्या? ನಿನಗೆ ಬೇರೆ ಏನಾದರೂ ಮಾತನಾಡಲು ಎಂದು ಕೇಳಿತು ನಾಯಿ ಮರಿ। ಹುಂಜ ಕೊಕ್ಕೊಕ್ಕೋ ಎಂದಿತು। फिर से वो ಕೊಕ್ಕೊಕ್ಕೋ बोलता है। ನಾಯಿ ಮರಿ ತಲೆ ಅಲ್ಲಾಡಿಸಿ ಮುಂದೆ ನಡೆಯಿತು। ಸಮೀಪದಲ್ಲಿ ಕೆರೆಯ ದಡದ ಮೇಲೆ ಒಂದು ಕಪ್ಪೆ ಕುಳಿತಿತ್ತು। यानी पास में ही एक पॉन्ड रहता है। पॉन्ड के पास एक कप्पे फ्रॉग बैठा रहता है। नाई मरी कप्पे के ಕೇಳಿತು, ನೀನು म्याऊ ಎಂದು ಕೂಗಿದೆಯಾ करके। वो जाके फ्रॉग को पूछता है, तुम म्याऊ करके साउंड किया क्या करके। ಕಪ್ಪೆ बोलता है वाटर वाटर ಎಂದಿತು। ಅಯ್ಯೋ ಕಪ್ಪೆ, ನೀನು म्याऊ ಎಂದು ಕೂಗಿದೆಯಾ ಎಂದು ಮತ್ತೆ ಕೇಳಿತು। फ्रॉग क्या बोलता है? वाटर वाटर करके बोलता है। फिर से वो डॉग पूछता है, अयो तुम बताओ कि तुमने म्याऊ करके आवाज किया क्या करके। उसके बाद वाटर वाटर ಎಂದು ಮತ್ತೊಮ್ಮೆ ಹೇಳಿ ಕಪ್ಪೆ ನೀರಿನ ಜಿಗಿತು ಮಾಯವಾಯಿತು। वाटर वाटर करके वो फ्रॉग जो है पानी में डूब जाता है। ನಾಯಿ ಮರಿ ಮತ್ತೆ ಆಲೋಚಿಸುತ್ತಾ ಮನೆಯ ಕಡೆಗೆ ಬಂದಿತು। सोचते सोचते घर के पास आते हैं। ಕೊಟ್ಟಿಗೆಯಲ್ಲಿ ಹಸಿವಿಗೆ ನೀನು म्याऊ ಎಂದು ಕೂಗಿದೆಯಾ ಎಂದಿತು। यानी कि वो गाय को जहाँ बांधा रहता है वहां पे जाके गाय से पूछता है, तुम म्याऊ करके बता बोला के साउंड किया क्या ಎಂದಿತು। ಹಸು अंबा अंबा ಎಂದಿತು। फिर से जो ಕೌ है वो अंबा अंबा करके बुलाता है। ಅಯ್ಯೋ ಹಸುವೆ ಅಂಬಾ ಅನ್ನುತ್ತಿದೆ, ಯಾರು म्याऊ ಎಂದವರು? म्याऊ किसने कहा ಎಂದು ಯೋಚಿಸುತ್ತಾ ನಾಯಿ ಮರಿ ಮಂಚದ ಕೆಳಗೆ ನುಗ್ಗುವಾಗ ಮತ್ತೆ म्याऊ ಎಂದು ಶಬ್ದ ಆಯಿತು। वापस जाके फिर से ಕಟಿಯಾ के नीचे जाता है डॉग। फिर से म्याऊ करके आवाज आता है। ಈಗ ನೀವೇ ಹೇಳಿ म्याऊ ಎಂದವರು ಯಾರು? ಕೆಳಗೆ ನುಗ್ಗುವ किसने कहा म्याऊ? ನಾಯಿ ಮರಿ ಎಲ್ಲಿ ಮಲಗಿತ್ತು? ದ ಕ್ವಶನ್ ಈಸ್, ನಾಯಿ ಮರಿ ಎಲ್ಲಿ ಮಲಗಿತ್ತು? ನಾಯಿ ಮರಿ यानी डॉग कहाँ सोया था? डॉग ಕಟಿಯಾ का नीचे सोया था। ನಾಯಿ ಮರಿ ಮಂಚದ ಕೆಳಗೆ ಮಲಗಿತ್ತು। ನಾಯಿ ಮರಿ ಹುಂಜವನ್ನು ಏನೆಂದು ಕೇಳಿತು? ನಾಯಿ ಮರಿ ಹುಂಜವನ್ನು ನೀನು म्याऊ ಎಂದು ಕೂಗಿದೆಯಾ करके। ಫಸ್ಟ್ वाला आंसर, ಒಂದು ನಾಯಿ ಮರಿ ಮಂಚದ ಕೆಳಗೆ ಮಲಗಿ ನಿದ್ದೆ ಮಾಡುತ್ತಿತ್ತು। ದಿಸ್ ಇಸ್ ದ ಆನ್ಸರ್, ನಾಯಿ ಮರಿ ಮಂಚದ ಕೆಳಗೆ ಮಲಗಿತ್ತು। ನೆಕ್ಸ್ಟ್ वाला, ಕಪ್ಪೆಯು ನಾಯಿ ಮರಿಗೆ ಏನೆಂದು ಉತ್ತರಿಸಿತು? ಕಪ್ಪೆ यानी फ्रॉग डॉग को क्या करके आंसर देता है? ಕಪ್ಪೆಯು ನಾಯಿ ಮರಿಗೆ ವಾಟರ್ ವಾಟರ್ ಎಂದು ಉತ್ತರಿಸಿತು। वो लिखना है। ಹಸು ನಾಯಿ ಮರಿಗೆ ಏನೆಂದು ಹೇಳಿತು? गाय डॉग को क्या बोलता है? गाय क्या बोलता है डॉग को? अंबा करके बोलता है। अंबा करके बोलता है। उसके बाद में ये खाली बिट्टा ಜಾಗದಲ್ಲಿ ಸರಿ ಅಕ್ಷರ ವರ್ಣಮಾಲ लिखना है। ये सब
ವರ್ಣಮಾಲ ಫಿಲ್ करना है ಈ ಪದಗಳನ್ನು ಓದಿಸಿರಿ ये वाला ವರ್ಡ್ಸ್ ರೀಡ್ करना है ಸರ ವನ ಮಗ ಗಣಪ ತಬಲ ಬಳಪ ಕಲರವ ಎಡಬಲ ಗರಗಸ ಮಂಗನ ಆಟ ಜನರ ಜಯ ಉದಯ ಸಮಯ ಹೀಗೇನೆ ಕಾಗುಣಿತ ಕಕ್ಕ ಕಿಕ್ಕಿ ಕಾ ಕಾ ಕಿ ಕಿ ಕು ಕು ಕೃ के कई को कौ कम कहा। उसी तरीके से पूरा चा चा ची ची चू चू श्रु चे चे चै चो चो चौ चम चहा ठा ठा टी टी टू टू टे टे टाई टो टो टौ टम टहा। उसी तरीके से पूरा ಫಿಲ್ करना है ಈ ಪದಗಳನ್ನು ಓದಿ ನಕಲು ಮಾಡಿ ಯು ಹ್ಯಾವ್ ಟು ರೈಟ್ ದಿಸ್ ಕಾಗದ ಕಿವಿ ಬೀಗ ಗುರಿ ಊರು ಗ್ರಹ ಗೆರೆ ಚೇಳು ಐರಾವತ ಕೊಡೆ ಕೋಳಿ ನೌಕೆ ಕಂದ ಅಂತ ಕರಣ ಈ ವಾಕ್ಯಗಳನ್ನು ಓದಿ ನಕಲು ಮಾಡಿ ಅಗೇನ್ ಯು ಹ್ಯಾವ್ ಟು ರೈಟ್ ದಿ ಸೇಮ್ ಗುಲಾಬಿ ಹೂವು ತುಂಬಾ ಸುಂದರವಾಗಿದೆ ನಮ್ಮ ಊರು ನಮಗೆ ಚಂದ ಕರ್ನಾಟಕದ ರಾಜಧಾನಿ ಬೆಂಗಳೂರು ಭಾಷೆ ಯಾವುದಾದರೇನು ನಾವೆಲ್ಲರೂ ಕನ್ನಡಿಗರು इतना ही है जिन्होंने भी अभी तक मेरा चैनल सब्सक्राइब नहीं किया है प्लीज़ सब्सक्राइब माय चैनल किसी को भी कोई भी वीडियो रिक्वेस्ट है तो मैं बना के डालती हूँ यू कैन मैसेज मी थैंक यू